JN ಕಿಚನಿಗೆ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮ ಕೊಡಗಿನ ಸಾಂಪ್ರದಾಯಿಕ ತಿಂಡಿ ಏನೋ ತೋರಿಸ್ತಾ ಇದ್ದೇನೆ. ಇದೊಂದು ಸ್ವೀಟ್ ರೆಸಿಪಿಯಾಗಿರುತ್ತೆ. ನಾನು ಇದು ಚಿಕ್ಕ ಬಾಳೆಹಣ್ಣನ್ನು ತಗೊಂಡಿರ್ತೇನೆ. ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಹೂಬಾಳೆ ಅಂತ. ಇದನ್ನು ತಗೊಂಡಿರ್ತೇನೆ. ಸಿಪ್ಪೆ ತೆಗೆದು ಒಂದು ಬೌಲಿಗೆ ಹಾಕೊಳ್ತೇನೆ. ನಾನು ಇದು ಕುಸಲಕ್ಕಿ ತಗೊಂಡಿದ್ದೇನೆ. ನಾನು ಇದು ಹುರಿಗಡಲೆ, ಸ್ವಲ್ಪ ಮೆಂತೆ ಕಾಳು ಮತ್ತು ಏಲಕ್ಕಿಯನ್ನು ತಗೊಂಡಿದ್ದೇನೆ. ಬಿಳಿ ಎಳ್ಳನ್ನು ತಗೊಂಡಿರ್ತೇನೆ. ಇದು ತುರಿದಿರುವಂತಹ ತೆಂಗಿನಕಾಯಿ ತುರಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಬೌಲಿಗೆ ಹಾಕ್ಕೊಳ್ತೇನೆ. ಒಂದು 10 ಬಾಳೆಹಣ್ಣನ್ನು ಹಾಕ್ಕೊಳ್ತೇನೆ. ನಾನು ಈ ಥರ ಒಂದು ಸ್ಪೂನ್ ಸಹಾಯದಿಂದ ಎಲ್ಲವನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೀವು ಮಿಕ್ಸಿ ಜಾರಿಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಸ್ಮ್ಯಾಶು. ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಳೆಹಣ್ಣು ಎಲ್ಲವೂ ಸ್ಮ್ಯಾಶ್ ಆದ ನಂತರ ಈ ರೀತಿಯಾಗಿದೆ. ಇದಕ್ಕೆ ಸ್ವಲ್ಪ 1/4 ಚಮಚದಷ್ಟು ಉಪ್ಪಿನ ಪುಡಿಯನ್ನು ಸೇರಿಸ್ತೇನೆ, ಸಾಲ್ಟ್ ಪೌಡರ್. ಸ್ವೀಟಿಗೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೆ ನಾನು 2 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೇನೆ. ಸಕ್ಕರೆ ತಿನ್ನೋದವರು ಸ್ಕಿಪ್ ಮಾಡ್ಬೋದು, ಬೆಲ್ಲವನ್ನು ಹಾಕ್ಕೊಳ್ಬೋದು. ಇದು ನಮ್ಮ ಕೊಡಗಿನ ಸಾಂಪ್ರದಾಯಿಕ ಒಂದು ತಿಂಡಿ ರೆಸಿಪಿಯಾಗಿರುತ್ತೆ. ನಾವು ತಂಬುಟ್ಟು ಅಂತ ಹೇಳ್ತೀವಿ, ಬಾಳೆಹಣ್ಣಿನ ತಂಬಿಟ್ಟು. ಇದು ನಮ್ಮ ಕೊಡಗಿನಲ್ಲಿ ಫೆಸ್ಟಿವಲಿಗೆ ನಾವು ಮಾಡ್ತೇವೆ. ಪುತ್ತರಿ ಫೆಸ್ಟಿವಲ್ ಇರುತ್ತೆ ಅಲ್ವಾ, ಅದರಲ್ಲಿ ಮಾಡ್ತೇವೆ ನಾವು. ಇವಾಗ ಹುರಿದಿರುವಂತಹ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಕುಸಲಕ್ಕಿ ಚೆನ್ನಾಗಿ ಫ್ರೈ ಮಾಡಿ ಪೌಡರ್ ಮಾಡಿ ಹಾಕ್ಕೊಳ್ತೇನೆ. ಇದಕ್ಕೆ ಹುರಿಗಡಲೆ ಪೌಡರನ್ನು ಸಹ ಹಾಕ್ಕೊಂಡಿದ್ದೇನೆ ನಾನು. ಸ್ವಲ್ಪ ಏಲಕ್ಕಿ, ಸ್ವಲ್ಪ ಮೆಂತ್ಯವನ್ನು ಫ್ರೈ ಮಾಡಿ ಪೌಡರ್ ಮಾಡಿಕೊಳ್ಬೇಕು. ಇದು ಕೊಡಗಿನಲ್ಲಿ ಶಾಪ್ಗಳಲ್ಲೆಲ್ಲ ಸಿಗುತ್ತೆ, ಅಂಗಡಿಯಲ್ಲಿ ಜೆನ್ಸಿ ಅಂಗಡಿ ಇದೆ ಅಲ್ವಾ, ಅಲ್ಲೆಲ್ಲ ಸಿಗುತ್ತೆ ಪೌಡರ್, ತಂಬಿಟ್ಟು ಪೌಡರ್ ಅಂತ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಪೌಡರ್ ನಾನು ಮನೆಯಲ್ಲೇ ಮಾಡಿರುವಂಥ ಪೌಡರ್. ನಾನು ಇದಕ್ಕೆ ಒಂದು 4-5 ಚಮಚದಷ್ಟು ತಂಬಿಟ್ಟು ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಬಾಳೆಹಣ್ಣು ಎಲ್ಲವೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ತಗೊಳ್ಳಿ. ಈ ರೀತಿಯಾಗಿದೆ ನೋಡಿ. ಸ್ಮ್ಯಾಶ್ ಆದ ನಂತರ ಇದಕ್ಕೆ ಎಳ್ಳನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಳ್ಬೇಕು. ಮತ್ತು ಹುರಿಗಡಲೆಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ತುರಿದಿರುವ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಮನೆಯಲ್ಲಿ ಬಾಳೆಹಣ್ಣು ಹೆಚ್ಚಿದ್ರೆ ಈ ರೀತಿ ಒಂದು ರೆಸಿಪಿ ಮಾಡಿ ನೋಡಿ. ಸಿಂಪಲ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಸಿಂಪಲ್ ಆಗಿದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಮಕ್ಕಳಿಗೂ ಮಾಡಿಕೊಡಿ. ತುಂಬ ಸಿಂಪಲ್ ಆಗಿದೆ ನೋಡಿ, ತುಂಬಾ ಅದ್ಭುತವಾಗಿ ಬಂದಿದೆ. ಈ ರೀತಿ ನಾನು ಕಲಿಸ್ಕೊಂಡಿದ್ದೇನೆ ಇಷ್ಟು ಹದದಲ್ಲಿ. ನೀವು ಸ್ವಲ್ಪ ಬೇಕಾದರೆ ತೆಳುಗೆ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಗಟ್ಟಿನೂ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಇವಾಗ ಗಾರ್ನಿಷಿಗೆ ಹುರಿಗಡಲೆ ಹಾಕ್ತಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಇದಕ್ಕೆ ನಾನು ತುಪ್ಪವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ತಿನ್ನೋದವರು ಸ್ಕಿಪ್ ಮಾಡ್ಬೋದು, ಹಾಗೇನೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ.
ಫೈನಲಿ ಈ ರೀತಿ ರೆಡಿ ಆಯಿತು. ಫೈನಲಿ ನಮ್ಮ ಬಾಳೆಹಣ್ಣಿನ ತಂಬುಟ್ಟು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.